ಅತ್ತೆಯ ಮನಸ್ಸು ಕಲ್ಲು ಸೊಸೆಗೆ ಹೀರೋಯಿನ್ ಫೀಲು ಮಗ ದೊಡ್ಡ ಹುಲ್ಲು ಮಾವಂಗೆ ಲೈಫ್ ಗಲ್ಲು ಜೀವನ ಒಂದು ಮೆಗಾ ಸೀರಿಯಲ್ಲು ಏನೇ ಆಗಲಿ ತೋರಿಸಿ ನಿಮ್ಮ ಹಲ್ಲು ಎವ್ರಿಬಡಿ ಬಿ ರೆಡಿ ಇಬ್ರು ತುಂಬಾ ಕಾಮಿಡಿ ನೀವು ನೋಡಿ ನಗ್ಬಿಡಿ ಸಾಕು ಅತ್ತೆಗೂ ಸೊಸೆಗೂ ಉರಿ ಉರಿ ಮಗ ಫುಲ್ಲು ವರಿ ಬರಿ ಮಿಕ್ಕೋರೆಲ್ಲ ಸೋಂಬೇರಿ ದಿಮಾಕು ಎಲ್ಲ ಮನೆ ಬೇರೆ ದೋಸೆ ಆದ್ರೆ ಸೇಮ್ ತೂತು ಎಲ್ಲ ಮನೆ ಬೇರೆ ಟಿವಿ ಆದ್ರೂ ನಮ್ದೆ ಮಾತು ಶುರು ಶುರು ಇನ್ನು ದಿನ ದಿನ ಬರೀ ಹೊಸ 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 ಸ್ಟೋರಿ ಬಿಲ್ಡಪ್ ಸಾಕ್ ಮುಂದ್ ಕೇಳ್ರಿ ಬಂಗಾರಿ ಬಂಗಾರಿ ಸಿಂಗಾರಿ ಫುಲ್ ಫೈಟಿಂಗ್ ಇವರ ದಿನಚರಿ ವೈ ವೈ ಅಯ್ಯಯ್ಯೋ ಒಮ್ಮ ಸಿಂಗಾರಿನ ಬಂಗಾರಿನ ಯಾಕ್ರಿ ಬುಲೆಟ್ ಇಲ್ದಿರೋ ಗಣ್ಣಿಗೆ ಅಂತ ಬಾಯಲ್ಲಿ ಸೌಂಡ್ ಕೊಡ್ತಾ ಇದ್ದೀರಾ? ಅವ್ರಿಗೆ ಬರೋದು ಅದೊಂದೇ ತಾನೆ, ಅದಕ್ಕೆ ಸೌಂಡ್ ಮಾಡ್ತಾ ಇದಾರೆ. ಸೌಂಡ್ಲೆಸ್ ಡ್ಯಾಡಿ. ಮುಚ್ಚೋ ಬಾಯಿ, ಸುಮ್ಮನೆ ಇರೋ. ಎಷ್ಟು ಟೈಮ್ ಈಗ? 7 ಗಂಟೆ ಡ್ಯಾಡಿ. 9 ಗಂಟೆ ಕಣ. ನಾನು ಹೇಳಿದ್ 2 ಗಂಟೆ ಹಿಂದೆ 7 ಗಂಟೆ ಆಗಿತ್ತು ಅಂತ. ರೀ ನಿಮ್ಗೆ ಯಾಕ್ರಿ ಈಗ ಗಂಟೆ? ಹೊಟ್ಟೆ ಒಳಗಡೆ 2 ಹುಳ ಗಂಟೆ ಬಾರಿಸ್ತಾ ಇದೆ. ತಿಂಡಿ ಹಾಕ್ಲಿಲ್ಲ ಅಂದ್ರೆ ತಮಟೆ ಬಾರಿಸತ್ತೆ. ನಾನು ಬಿಲ್ಟ್ರಿಯಿಂದ ಬಂದವನ ಕಡೆ, ತುಂಬಾ ಸ್ಟ್ರಿಕ್ಟ್. 9 ಗಂಟೆ ಆಯ್ತು, ತಿಂಡಿ ಎಲ್ಲಿ? ನೀನ್ ಬರೀ ಊಟ ತಿಂಡಿಗೆ ಮಾತ್ರ ಸ್ಟ್ರಿಕ್ಟು, ಮಿಕ್ಕಿದಕ್ಕೆಲ್ಲ ಡಿಸ್ಟೆನ್ಸ್. ಹಲೋ ಇವ್ರು ಬಿಡಿ, ತಿಂಡಿ ರೆಡಿ, ಬಂದ್ ಕುತ್ಕೊಳ್ಳಿ, ಬಾಯ್ ತುಂಬಾ ಮುಕ್ಕೊಳ್ಳಿ. ಎಷ್ಟ್ ದಿನ ಆಯ್ತು ಅನ್ನ ತಿಂದೆ, ಇಷ್ಟೊಂದು ಬರ್ಗೆಟ್ಬಿಟ್ಟಿದ್ದೀರಲ್ಲ? ತಿಂಡಿ ಯಾಕೆ ಲೇಟು? ಅಮ್ಮವ್ರು ಈ ತಿಂಗಳು ಸಂಬಳ ಕೊಟ್ಟಿದ್ ಲೇಟು, ಅದಕ್ಕೆ ತಿಂಡಿ ಲೇಟು. ಅವ್ರಿಗೆ ಲೇಟ್ ಹಾಕಿ ಕೊಡ್ಬೇಕಾಗಿತ್ತು, ನಮಗೆಲ್ಲ ಯಾಕೆ ಲೇಟು? ನೀವು ಇದೇ ಮನೆಯವ್ರಲ್ವಾ? ಸ್ಪೂನ್ ಇಲ್ಲೇ ತೊಳೆಯಕ್ ನೀರಿಲ್ಲ ರೀ. ಏನು ಹುಟ್ಟುವಾಗ್ಲೇ ಸ್ಪೂನ್ ಅನ್ನ ಕೈಲಿ ಹಿಡ್ಕೊ ಬಂದ್ಬಿಟ್ಟಿದ್ರಿ. ಅಣ್ಣವ್ರು ಎಂತ ಮಾತು ಹೇಳಿದಾರೆ, ಸ್ಪೂನು ಎಲ್ರ ಬಾಯಿಗೂ ಹೋಗುತ್ತೆ, ಕೈ ನಮ್ ಬಾಯಿಗೆ ಹೋಗುತ್ತೆ. ಸುಮ್ನೆ ತಿಂದ ಎದ್ದಲ್ರಿ. ತುಪ್ಪ ಹಾಕಿ. ಲೋಕಕ್ಕೊಬ್ನೇ ಯಶ, ಜ್ಞಾನಕ್ಕೊಬ್ನೇ ಜ್ಞಾನೇಶ. ಆದ್ರೂ ನಂಗೊಂದು ಡೌಟ್. ಏನು? ಈ ತುಪ್ಪಕ್ಕೆ ತುಪ್ಪ ಅಂತ ಯಾಕಂತಾರೆ? ತುಪ್ಪಕ್ಕೆ ತುಪ್ಪ ಅಂದ್ರೆ ಬೇರೆ ಏನಂತಾರೋ ಬೆಪ್ಪ. ಅದೇ ಏನಂತಾರಪ್ಪ? ಅವನ್ನ ಕೇಳಪ್ಪ. ನಾನು ಹೇಳ್ತೀನಿ ಕೇಳಪ್ಪ. ಸ್ಪೂನಿಂದ ತೆಗೆದು ತಟ್ಟೆಗೆ ಹಾಕ್ಬೇಕಾರೆ ತುಪ್ಪಕ್ಕಂತ ಸೌಂಡ್ ಬರುತ್ತಲ್ಲ, ಅದಕ್ಕೆ ತುಪ್ಪ ಅಂತಾರೆ. ಅಮ್ಮೋರೆ ಎಂತ ಪೆದ್ ನನ್ ಮಗನ ಎತ್ಬಿಟ್ರಪ್ಪ. ಮಾಯಾ, ಅಡ್ಗೆ ಮಾಡೋದನ್ನ ಎಲ್ ಕಲ್ತಿಯೇ? ಜಿಗಪ್ಪನ್ ತಿಥಿಲಿ. ಅಲ್ಲ ಕಣ್ರಿ, ನಿಮ್ ಮನೆಗ್ ಬಂದ್ ಸೇರ್ಕೊಂಡ್ಮೇಲೆ. ಹಾಗಾದ್ರೆ ನಮ್ ಮನೆಗ್ ಬರೋ ಮುಂಚೆ ನಿಂಗೆ ಅಡ್ಗೆ ಮಾಡಕ್ ಬರ್ತಿರ್ಲಿಲ್ವಾ? ಬಂದಿದ್ರೆ ನಾನೇ ನಿಮ್ ಮನೆಗ್ ಬಂದ್ ಸೇರ್ಕೋತಿದ್ದೆ, ಯಾವ್ದಾದ್ರು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಸೇರ್ಕೋತಿದ್ದೆ. ಏ ಮಾಯಾ, ನಿನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಆದ್ಮೇಲೆ ನಮ್ಗೆಲ್ಲ ಹೇಗೆ ಅಡಿಗೆ ಮಾಡಿ ಹಾಕ್ತಿದ್ದೆ? ನಾನೆಲ್ಲಿ ಮಾಡಾಕ್ತಿದ್ದೆ? ಯಾವ್ದಾದ್ರು ತಿಥಿಗೋ ಮದ್ವೆಗೋ ಹೋಗ್ತಿದ್ದೆ, ಅಲ್ಲಿ ಉಳ್ತಿದ್ದನ್ನ ಬಳ್ಕೊ ಬಂದು ತಂದು ಬಡಿಸ್ತಿದ್ದೆ. ಸದ್ಯ ಎಲೆ ಅಷ್ಟಿರ ತೊಟ್ಟಿಯಿಂದ ಆಯ್ಕೊಂಬಂದಿಲ್ವಲ್ಲ. ಅರ್ಜೆಂಟ್ ಒಂದೊಂದ್ಸಲ ಅದು ಆಗಿದೆ. ಒಳಗೋಗ್ಲಿ ನೆನಪಿಸ್ಬೇಡ, ವಾಂಗಿ ಬಾತು ಸೂಪರ್ ಆಗಿದೆ ಕಣೆ ಮಾಯಾ. ಅಮ್ಮೂರೆ, ಅದು ವಾಂಗಿ ಬಾತ್ ಅಲ್ಲ, ಬಿಸಿ ಬೇಳೆ ಬಾತ್. ಬೀನ್ಸ್ನ ಬದನೆಕಾಯಿ ಅನ್ಕೋಬಿಟ್ಟಿದ್ದಾರೆ. ಏನೋ ಒಂದು, ಅದೇ ಸೂಪರ್ ಆಗಿದೆ. ಏನೋ ಇದು ಸೂಪರಾ? ಲೇ ಮಾಯಾ, ನಾನು ಹೇಳ್ತಾ ಇದ್ದೀನಿ ಕೇಳು, ನನ್ನ ಲೈಫ್ ನಲ್ಲಿ ಇಂತ ಕಿತ್ತೋಗಿರೋ ಕಚ್ಚಡ ಬಿಸಿ ಬೇಳೆ ಬಾತ್ ತಿಂದೇ ಇಲ್ಲ ಕಣೆ. ನಿನಗ್ ಬಿಸಿ ಬೇಳೆ ಬಾತ್ ಮಾಡಕ್ಕೆ ಗೊತ್ತೇ ಇಲ್ಲ. ನಿಮ್ಗೇನ್ ಮಾಡಕ್ ಬರತ್ತಾ? ಬರೀ ಬರೋದೇ ಅಲ್ಲ, ನಿನ್ಕಿಂತ ಚೆನ್ನಾಗ್ ಮಾಡ್ತೀನಿ ಕಣೆ. ಬಿಸಿಬೇಳೆ ಬಾತು ನನ್ಗಿನ ಚೆನ್ನಾಗ್ ಮಾಡಕ್ಕೆ ಕನ್ಸಲ್ಲಿ ಸಾಧ್ಯ ಇಲ್ಲ. ಬಿಸಿಬೇಳೆ ಬಾತ್ ಮಾಡೋದ್ರಲ್ಲಿ ನಾನ್ ಕುದ್ರೆ ಆದ್ರೆ ನೀವು ಕತ್ತೆ. ಅವ್ರ ಕತ್ತೆ ಅಲ್ಲ ಕಣೆ, ನಿಮ್ಮ ಅತ್ತೆ. ನೋಡೆ, ನನ್ಕಿಂತ ಚೆನ್ನಾಗ್ ಬಿಸಿ ಬೇಳೆ ಬಾತ್ ನೀನ್ ಮಾಡ್ತೀನಿ
ಒಂದಿನ ಪೂರ್ತಿ ನಿನ್ ಸೇವೆ ನಾನ್ ಮಾಡ್ತೀನಿ. ಒಂದ್ ವೇಳೆ ಇದು ಸುಳ್ಳಾದ್ರೆ ನೀನ್ ನನ್ ಸೇವೆ ಮಾಡ್ಬೇಕು. ಈ ಚಾಲೆಂಜ್ ಓಕೆನಾ? ಓಕೆ, ನಾಳೆನೇ ಈ ಫೈಟ್ ರೆಡಿ. ಜಡ್ಜ್ ಯಾರು? ನಮ್ಮ ಅಪ್ಪಾಜಿನೇ. ನನ್ನ ಯಾಕೋ ಜಡ್ಜ್ ಮಾಡಿದೆ? ಅಮ್ಮನ ಹತ್ರ ಯಾವಾಗ್ಲೂ ಜಡ್ಜಸ್ ಕೂತಿರ್ತಿರಲ್ಲ ಅದಕ್ಕೆ. ಯಾವುದೋ 2 ಕಾಡು ಪ್ರಾಣಿಗಳು ಬಂದ್ಬಿಟ್ಟಿದೆಯಲ್ಲ, ಗನ್ನಲ್ಲಿ ಬುಲೆಟ್ ಬೇರೆ ಇಲ್ಲ. ನಾವ್ರಿ ನೀವ್ ಇಲ್ಲಿದಿರೋ, ನಾನು ನಿಮ್ಮನ್ನೆಲ್ಲ ಹುಡುಕಾಡ್ದೆಪ್ಪ. ಅಲ್ಲೆಲ್ಲ ಅಂದ್ರೆ ಎಲ್ಲೆಲ್ಲಿ? ರಾಜಸ್ಥಾನ್ಲಿ. ಅಲ್ಲೇನಿದೆ ಮಣ್ಣು? ಇಲ್ಲೇನಿದೆ ಕೆಮ್ಮಣ್ಣು. ರೀ ಮತ್ತೆ ಹೊರಟೊಟ್ಟಾಗ ಆಡ್ಬೇಡ, ನನ್ ಗುಂಡಿ ಕಿತ್ತಾಕ್ಬಿಡ್ತೀಯ. ರೀ ಮತ್ತೆ ಏನೇ ಕೆಂಪಿ ನೀನ್ ಓಡಾಟ ಅಂದ್ರೆ ಶಾನ್ ಬಗ್ರು ಮನೆ ತಿಥಿ ಊಟ ಅನ್ಲಂತೆ. ಹಂಗಾಯ್ತು ನುಳಿಯೋದ್ ನೋಡು. ಮುಂದ್ ಕೇಳ ಮಮ್ಮಿ. ರೀ ಮತ್ತೆ ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಇವತ್ತಿನ ತನಕ ನಿಮ್ ಹತ್ರ ನಾನು ಏನಾದ್ರು ಕೇಳಿದಿನಾ? ನೀನ್ ಕೇಳಕ್ ಮುಂಚೆನೆ ಕೊಟ್ಬಿಟ್ಟಿದ್ದೀನಲ್ಲ. ಏನ್ರಿ? 3 ಜನ ಮಕ್ಕಳನ್ನ. ಅದಲ್ಲ ರೀ, ನನ್ ಸ್ವಂತಿಗೆ ಅಂತ ನಿಮ್ ಹತ್ರ ಏನಾದ್ರು ಕೇಳಿದಿನಾ? ಫಸ್ಟ್ ಆಫ್ ಆಲ್ ನೀನ್ ನನ್ ಮಾತೆ ಕೇಳಲ್ಲ. ಮಮ್ಮಿ ಕೋಕ್ನ ಸುತ್ತ ಯಾಕೆ ಬೈಲಾರಕ್ ಬರ್ತೀಯೋ? ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಾ. ರೀ ಮತ್ತೆ ನಾಳೆ ನಡೆಯೋ ಬಿಸಿಬೇಳೆ ಬಾತ್ ಕಾಂಪಿಟೇಷನ್ ಅಲ್ಲಿ ನೀವೇ ಜಡ್ಜ್ ತಾನೆ? ಅದ್ ನನ್ ಕರ್ಮ. ಅದೇ ನನ್ ಪಾಲಿಗೆ ವರ ರೀ. ವರನ? ನೀನ್ ಕಟ್ಕೊಂಡ್ರೆ ವರ ಅನ್ಕೊಂಡೆ, ಕಟ್ಕೊಂಡ್ಮೇಲೆ ಗೊತ್ತಾಯ್ತು ಬರ ಅಂತ. ಇನ್ನೂ ಒಂದ್ಸಲ ವರ. ಡ್ಯಾಡಿ, ನಾಳೆ ನೀನ್ ಜಡ್ಜ್ ಆದಾಗ ನಮಗ್ ಸಪೋರ್ಟ್ ಮಾಡಿದ್ರೆ ನಾವು ಗೆದ್ಬಿಡ್ತೀವಿ. ಆಗ ನೀನು ಅಮ್ಮನಿಗೆ ತಕ್ಕ ಅಪ್ಪ ಆಗ್ತೀಯ, ಅಂದ್ರೆ ಅಮ್ಮನಿಗೆ ತಕ್ಕ ಗಂಡ ಆಗ್ತೀಯ ಅಂದೆ. ಪ್ರಾಣಿ, ನಾನು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಬಕೆಟ್ ಹಿಡಿಯೋ ಅಮ್ಮವ್ರ ಗಂಡ. ನೋಡಿ, ಕಷ್ಟಪಟ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡು. ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಬಿಟ್ಟು ಸುತ್ತಿ ಬಳಸಿ ಅಡ್ಡದಾರಿ ಹಿಡಿಬೇಡಿ. ಹೌದು ಮಮ್ಮಿ, ನೀನ್ ಯಾರು? ಸಿಂಗಾನಲ್ಲೂರ್ ಸಿಂಗಾರಿ. ಅದೇ ಮತ್ತೆ, ನೀನ್ ಮಾಡ್ರ ಬಿಸಿಬೇಳೆ ಬಾತ್ ತಿನ್ನಕ್ಕೆ ಅದೃಷ್ಟ ಮಾಡಿರ್ಬೇಕು. ಯಾರಪ್ಪ ಅದು? ಬೀದಿ ನಾಯಿಗಳು. ಕರೆಕ್ಟ್ ಆಗಿ ಹೇಳ್ಬೇಕು. ನನಗೆ ಅವಮಾನ ಮಾಡ್ತಾ ಇದೀರಲ್ಲ, ನೋಡ್ತಾ ಇರಿ ನಾಳೆ ನಾನು ಹೇಗ್ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ. ಎಲ್ಲರೂ ಮಾಡೋ ಹಾಗೆ ನೀನು ಮಾಡೋದು. ಅಂದ್ರೆ ಸ್ಟವ್ ಮೇಲೆ ಇಟ್ಟು. ಕ್ರಿಕೆಟ್ ನಲ್ಲಿ ಬುಕ್ಕಿಗಳು ಬುಕ್ ಮಾಡ್ಕೊಂಡಂಗೆ ಜಡ್ಜ್ನೇ ಬುಕ್ ಮಾಡ್ಕೊಳಕ್ ಬಂದ್ರು, ಆದ್ರೆ ಜಡ್ಜು ಸಖತ್ತಾಗಿ ಉಲ್ಟಾ ಹೊಡ್ಬಿಟ್ರು. ಸಿಂಗಾರಮ್ಮ ಮ್ಯಾಚ್ ನ ಫಿಕ್ಸ್ ಮಾಡ್ಕೊಂಡು ಆಟ ಗೆಲ್ಲಕ್ ಬಂದಿದ್ದೀರಾ, ನನ್ ಮುಂದೆ ಅದೇ ಗೆಲ್ತಿರೋ ನಾನು ನೋಡೇ ಬಿಡ್ತೀನಿ. ನೋಡ್ತಾನೆ ಇರಕ್ ಅದೇನ್ ಫಿಲಮ್ ಏನ ಮಾಯಾ? ಅವ್ರು ಗೆಲ್ದಂಗೆ ಏನಾದ್ರು ಮಾಡ್ಬೇಕು. ಏನ್ ಮಾಡೋದು? ನಂಗೊಂದು ಐಡಿಯಾ. ಏನು ಮಾಡ್ತಿರೋದು? ಬಿಸಿಬೇಳೆ ಬಾತ್ ತಾನೆ. ಬಿಸಿಬೇಳೆ ಬಾತ್ಗೆ ತಣ್ಣೀರ್ ಹಾಕ್ಬಿಟ್ರೆ ತಣ್ಣಬೇಳೆ ಬಾತ್ ಆಗೋಗುತ್ತಲ್ಲ. ಯಾರಿಗೂ ಹೇಳ್ಬೇಡಮ್ಮ. ಯಾಕೆ? ಚಾಕ್ರಸ್ ಮಕ್ಕೆ ಥೂ ಅಂತ ಉಗಿದು ಬಿಡ್ತಾರೆ. ಡಬ್ಬ ಐಡಿಯಾ ಕಣೆ. ಮತ್ತೆ ಏನ್ ಮಾಡದೆ? ನೋಡು, ನೀನ್ ಇನ್ನೂ ಚಿಕ್ಕ ಪಾಪು, ಮೊದ್ಲು ಹಾಕೊಡೋದನ್ನ ಕಲ್ತ್ಕೋಬೇಕು. ಹಂಗಂದ್ರೆ? ಅಂದ್ರೆ ನಿಮ್ ಅಕ್ಕನ ಹತ್ರ ಹೋಗಿ ಫಿಟ್ಟಿಂಗ್ ಇಡ್ಬೇಕು. ಫಿಟ್ಟಿಂಗು ಹೇಗೆ? ಅದು ಹೆಂಗೆ? ಏನು ಅರ್ಥ ಆಗಿಲ್ಲ. ಮ್ಯಾನೇಜ್ ಮಾಡೋಣ ಬಾ. ಅಯ್ಯ ನಿಂತ್ಕಳೆ, ಏನ್ ಆವಾಗಿಂದ ಪಾಸಿಂಗ್ ಶಾಟು. ನೀನ್ ನನ್ ಕಣ್ ಮುಂದೆ ಪಾಸ್ ಆಗಿ ನಾನು ಫೇಲ್ ಆಗಿದ್ದು. ಏನ್ರಿ ನಿಮ್ ಮಾತಿನ ಅರ್ಥ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಫಸ್ಟ್ ಸೀನಲ್ಲಿ ನೋಡಿಲ್ವಾ, ಅತ್ತೆಗೂ ಸೊಸೆಗೂ ಚಾಲೆಂಜು. ಚಾಲೆಂಜ್ ಏನ್ ಚಾಲೆಂಜಾ? ನಿಮ್ಮನ್ ಕೊಲೆ ಮಾಡಿ ಬೇರೆ ಮದ್ವೆ ಆಗೋ ಚಾಲೆಂಜ್. ಕೇಳೋದ್ ನೋಡು, ಬಿಸಿಬೇಳೆ ಬಾತ್ ಚಾಲೆಂಜ್ ಅಲ್ವೇನ್ರಿ? ಬಿಸಿ ಬೇಳೆ ಬಾತು? ಹೌದು, ನಿನಗೆ ಬಿಸಿ ಬೇಳೆ ಬಾತ್ ಮಾಡಕ್ ಬರತ್ತಾ? ಯಾಕೆ? ಡೌಟ್ ಏನಿಲ್ಲ, 100% ಬರಲ್ಲ ಅನ್ನೋದು ಕನ್ಫರ್ಮ್. ನನ್ನ ಜೀವನದಲ್ಲಿ ಮೊದಲನೇ ತಿಂಡಿ ಮಾಡೋದ್ ಕಲ್ತಿದ್ದೆ ನಾನು ಅದನ್ನ. ಹೌದಾ? ಇನ್ನೂ ಏನೇನ್ ಕಲ್ತಿಯಾ? ಇನ್ನೇನು ಕಲೀಲಿಲ್ಲ. ಯಾಕೆ? ಅದನ್ನ ಮಾಡೋದ್ ಕಲ್ತ್ರೆ ಇದು ಮರ್ತೋಗುತ್ತಲ್ಲ. ಅಕ್ಕ 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 ಬಂದಾಯ್ತಲ್ಲ ಪಕ್ಕ, ನೆಟ್ಟಗ್ ನಿಂತ. ಅದೇನ್ ಹೇಳು? ಅತ್ತೆ ನಾಳೆ ಚಾಲೆಂಜ್ ಅಲ್ಲಿ ಹೇಗನ ಮಾಡಿ ಗೆಲ್ಲೇಬೇಕು ಅಂತ ಸಕ್ಕತ್ತಾಗಿ ರೆಡಿ ಆಗ್ತಿದ್ದಾರೆ. ಸಖತ್ತಾಗಿ ಅಂದ್ರೆ ರೇಷ್ಮೆ ಸೀರೆ, ಬ್ಲೌಸ್ ಪೀಸು, ಬಳೆ, ಹಣ್ಣು ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದಾರ. ಎರಡು ಊದ್ ಕಡ್ಡಿನೂ ಇಟ್ಕೊಂಡಿದ್ದಾರೆ. ನೀವಿಬ್ರು ಸುಮ್ನಿರ್ತೀರಾ? ನಾನ್ ಸುಮ್ನೆ ಇದ್ದ ಕಣೆ, ನಿಮ್ ಅಕ್ಕನೇ DL ಮಾಡಿಸ್ತೀನಿ ಅಂತ ಬಂದು ಕಣ್ಣು ನೋಡ್ದು ಚಾಚಾ ಕಡಿದ್ದು. ಹಾಗಲ್ಲ ಬಾಬಾ, ನಾಳೆ ಬಿಸಿಬೇಳೆ ಬಾತ್ನ ಹೇಗ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ನಾನು ಹೆಂಗನ ಮಾಡಿ ಚಾಲೆಂಜ್ ಅಲ್ಲಿ ಗೆಲ್ಲೇಬೇಕು ಅಂತ ರೆಡಿ ಆಗ್ತಿದ್ದಾರೆ. ಅವ್ರು ಏನೇ ರೆಡಿ ಆದ್ರು ನನ್ಕಿಂತ ಏನ್ ಚೆನ್ನಾಗ್ ಮಾಡಲ್ಲ ಬಿಡೆ. ನಿಮ್ಮ ಅತ್ತೆ ನಮ್ಮಮ್ಮ ಚೆನ್ನಾಗ್ ಮಾಡಲ್ಲ ಅಂತ ಅದ್ ಹೆಂಗೆ ಹೇಳ್ತೀಯಾ? ದೇವ್ರ ಕೊಟ್ಟು ಬಾಯಲ್ಲಿ. ಚಿಕ್ಕಮ್ಮವ್ರೆ, ನೀವೇನ್ ಮಾಡ್ತೀರಾ ಏನೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಚಾಲೆಂಜ್ ಅಲ್ಲಿ ನೀವು ಗೆಲ್ಲೇಬೇಕು. ನಾನ್ ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ ಸಿಂಗಾರಮ್ಮನ್ ಕೊಬ್ಬನ್ನ ಕರ್ಗಿಸ್ಲೇಬೇಕು. ಕರ್ಗಿಸ್ತೀನಿ ಕಣೆ, ಕರ್ಗಿಸ್ತೀನಿ. ಆ ಯಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು
ಹೇಗಿದೆ ಹೇಗಾದೆ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೋಬೇಕು. ನಾಳೆ ಬಿಸಿಬೇಳೆ ಬಾತ್ನ ಮಾಡಿ ತೋರಿಸ್ತೀನಿ ಕಣೆ. ನೋಡ್ತಾ ಇರು ಮಾಯಾ, ಬಿಸಿಬೇಳೆ ಬಾತ್ನ ಹೇಗ್ ಮಾಡ್ತೀನಿ ಅಂತ. ಅಕ್ಕ ಅಕ್ಕ ಬಿಸಿಬೇಳೆ ಬಾತ್ನ ಹೆಂಗ್ ಮಾಡ್ತೀಯ ಅಕ್ಕ? ಫಸ್ಟ್ ಒಲೆ ಮೇಲೆ ನೀರಿಡ್ತೀನಿ. ಒಳದ್ ಬೂತಪ್ಪ, ಒಲೆ ಮೇಲೆ ನೀರಿಟ್ರೆ ಬೆಂಕಿ ಆರೋಗಲ್ವೇನೆ? ನಾನು ಹಾಗಲ್ಲ ರೀ ಹೇಳಿದ್ದು, ಪಾತ್ರೆಗೆ ನೀರ್ ಹಾಕಿ ಅದನ್ನ ಒಲೆ ಮೇಲೆ ಇಡ್ತೀನಿ ಅಂತ. ಅಪ್ಪಡಿ ಸೊಲ್ಲು. ಹಂಗಂದ್ರೆ ನಂಗೂ ಗೊತ್ತಿಲ್ಲ, ಯಾರೋ ಹೇಳಿ ಕೇಳಿದ್ದೆ. ಡೈಲಾಗ್ ಮರ್ತೋಯ್ತು, ಎಲ್ಲಿದ್ದೆ? ಸ್ಟವ್ ಮೇಲೆ. ನಾನಲ್ಲ ರೀ, ಪಾತ್ರೆ. ಪಾತ್ರೆ ಒಳಗ್ ನೀರ್ ಹಾಕಿ ಅದಕ್ಕಾದ್ಮೇಲೆ ಅಕ್ಕಿ ಹಾಕಿ, ಅಕ್ಕಿ ಬೆಂದ್ಮೇಲೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಬೆಂದಿರೋ ಬದನೆಕಾಯಿ ಹಾಕಿ ಫ್ರೈ ಮಾಡಿದ್ರೆ ಯಾಕೆ ಉಗಿತಾ ಇದ್ದೀರಾ? ಎಣ್ಣೆ ಸಿಡಿಯತ್ತೆ. ಇದನ್ನೆಲ್ಲ ಹಾಕ್ ಮಾಡಿದ್ರೆ ವಾಂಗಿಬಾತ್ ಆಗುತ್ತೆ. ನಾವ್ ಅದನ್ನೇ ತಾನೇ ಮಾಡ್ಬೇಕು ಅಂತ ಇರೋದು. ಚಾಲೆಂಜ್ ಇರೋದು ಬಿಸಿಬೇಳೆ ಬಾತ್ ಮಾಡಕ್ಕೆ. ಬಿಸಿಬೇಳೆ ಬಾತ್ ಯಾವ್ದು, ವಾಂಗಿಬಾತ್ ಯಾವ್ದು ಅಂತ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಮಾಡಕ್ ಬರೋದು ಯಾವ್ದು? ನಿಮ್ ಪ್ರಕಾರ ವಾಂಗಿಬಾತು, ನಿನ್ ಪ್ರಕಾರ ಅದನ್ನೇ ಬಿಸಿಬೇಳೆ ಬಾತು ಅನ್ಕೊಂಡಿದೀನಿ. ಹೊಚ್ಚಾಂಡು ಇಂಚಿನ ಮರ್ಮಲ ತಿಕ್ಕಂಡೆ ಇಲ್ಲಿ ಉದ್ದಾರ ಇಲೆಕನೆ ಸೇಲೆತ್ತಲ್ಲ ಮಾರಿ. ಏನೇ ಮಾರಿಗಿರಿ ಅಂತ ಬೈತಾ ಇದ್ಯಾ? ಹಾಗಲ್ಲ ಅಮ್ಮೂರೆ, ನೀವೆಷ್ಟು ಪಾಪ ಬಿಸಿಬೇಳೆ ಬಾತ್ ಮಾಡಕ್ ಬರಲ್ಲ ಅಂತ ತುಳು ಭಾಷೆಯಲ್ಲಿ ಹೊಗಳುತ್ತಾ ಇದ್ದೆ. ನಿಮ್ ಬಿಸಿಬೇಳೆ ಬಾತ್ ಮಾಡಕ್ ಬರಲ್ವೇನಕ್ಕ? ಬರೋದಿರ್ಲಿ, ಅದಕ್ಕೆ ಏನೇನ್ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಒಂದ್ ದಿನ ಪೂರ್ತಿ ನೀನು ನಮ್ಮ ಅಮ್ಮನ ಸೇವೆ ಮಾಡಕ್ ರೆಡಿ ಆಗೋ. ಮಾಯಾ, ಹಿಂಗೆಲ್ಲ ಆಗ್ಬಾರ್ದು, ಏನಾದ್ರೂ ಒಂದ್ ಐಡಿಯಾ ಕೊಡೆ. ಇದಕ್ಕಿರೋದು ಎರಡೇ ದಾರಿ. ಯಾವ್ದದು ಕವಲು ದಾರಿ? ಇವತ್ ರಾತ್ರಿ ಕುತ್ಕೊಂಡು ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಬೆಳಿಗ್ಗೆ ತನಕ ಕಷ್ಟಪಟ್ಟು ಕಲ್ತ್ಕೊಬಿಡಿ. ನಮ್ ತಾಯಣಗೂ ಅವಳಷ್ಟು ಬೇಗ ಕಲಿಯಲ್ಲ. ರೂಟ್ ಚೇಂಜ್. ಇನ್ನೊಂದಾರಿ, ಸಿಂಗಾರಮ್ಮ ಮಾಡೋ ಬಿಸಿಬೇಳೆ ಬಾತ್ಗೆ ಒಂದಿಡಿ ಉಪ್ಪು ಹಾಕ್ಬಿಡೋದು. ಇಂಥ ಮನೆ ಹಾಲ್ ಕೆಲ್ಸ ಚೆನ್ನಾಗ್ ಮಾಡ್ತೀಯ ಅಲ್ವಾ ಅಕ್ಕ? ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಇಬ್ರು ರೆಡಿನಾ? ರೆಡಿ. ವೆರಿ ಗುಡ್. 5 4 3 2 1 ಸ್ಟಾರ್ಟ್. ಲೇ, ನಾವೆಲ್ಲ ಆಚೆ ಕಡೆ ಇರೋಣ, ಅವ್ರು ಅಡಿಗೆ ಮಾಡ್ಲಿ. ಅಡಿಗೆ ಮಾಡಿದಾದ್ಮೇಲಿಂದ ಅವರೇ ಎತ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ಕರೆಕ್ಟ್. ಅವ್ರು ಅಡಿಗೆ ಮಾಡುವಾಗ ನಾವ್ ಯಾರು ಇಲ್ಲಿ ಇರಬಾರ್ದು, ಹೊರಗಡೆ ಹೋಗೋಣ ಬನ್ನಿ. ಹೌದು, ಜಡ್ಜ್ಮೆಂಟ್ ಕೊಡೋವರೆಗೂ ಯಾರು ಏನು ಮುಟ್ಬಾರ್ದು, ಯಾರು ಸಹಾಯ ಮಾಡಬಾರ್ದು. ಲೇ ಪ್ರಾಣಿ, ಬೇಗ ಏರ್ಪೋರ್ಟ್ ಫೋನ್ ಮಾಡೋ. ಯಾಕೋ? ಯಾಕಂದ್ರೆ ಅವರಿಬ್ರು ಮಾಡಿದ ಅಡಿಗೆ ತಿಂದು ಅಪ್ಪಾಜಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ? ಲೇ, ಏರ್ಪೋರ್ಟ್ ಫೋನ್ ಮಾಡಿದ್ರೆ ಏರೋಪ್ಲೇನ್ ಬರ್ತದೆ, ಹಾಸ್ಪಿಟಲ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರೋದು. ದಡ್ಡ ಮುಂಡದೆ. ಅಲ್ಲಿಗೆ ಫೋನ್ ಮಾಡೋ. ಡ್ಯಾಡಿ, ಆದ್ರೂ ಒಂದು ಸಮಸ್ಯೆ. ಏನದು? ಈಗ ಅಮ್ಮ ಚೆನ್ನಾಗಿ ಮಾಡಿದ್ದಾಳೆ ಅಂದ್ರೆ ಅತ್ತೆ ಹೊಡಿತಾಳೆ, ಅತ್ತೆ ಚೆನ್ನಾಗಿ ಮಾಡಿದ್ದಾಳೆ ಅಂದ್ರೆ ಅಮ್ಮ ಹೊಡಿತಾಳೆ. ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಹೊಡಿತೀವಿ. ಇಬ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅವ್ರಿಬ್ರು ಸೇರ್ಕೊಂಡು ನಿನ್ ಮುಖ ಕೆರೆದು ಬಿಡ್ತಾರೆ. ಈಗೇನ್ ನಿಮ್ ಕತೆ? ಅಯ್ಯೋ, ನಮ್ ಡಿಸ್ಟರ್ಬ್ ಆಗುತ್ತೆ, ಸುಮ್ನೆ ಹೋಗ್ರಿ. ನಡೆಯೋ ಪ್ರಾಣಿ, ಹೋಗೋಣ. ಟಿಟಿ, ಇಲ್ಲಿಗೆ ಹೇಗೆ ಕರ್ಕೊಂಡ್ ಬಂದೆ? ಮಾಡ್ತಾ ಇರೋ ಬಿಸಿಬೇಳೆ ಬಾತ್ನ ಹಾಳು ಮಾಡೋದ್ ಬೇಡ್ವಾ? ಬಿಸಿ ಬೇಳೆ ಬಾತ್ ಮಾಡ್ತಿರೋದು ಬಚ್ಚಲ್ ಮನೇಲಿ ಅಲ್ವೇನೆ, ಅದಕ್ಕೆ ಅಡಿಗೆ ಮನೆ ಅಲ್ವೇನೆ? ನೀವ್ ಸುಮ್ನಿರಿ ಭಾವ, ನೀನ್ ಹೇಳ ಬಿಸಿಬೇಳೆ ಬಾತ್ನ ಹೆಂಗ್ ಹಾಳು ಮಾಡೋದಂತ. ವೆರಿ ಸಿಂಪಲ್. ಸಿಂಗಾರಮ್ಮನ ಹೊರಗಡೆ ಕರ್ಸಿ ಸಿಂಗಾರಮ್ಮ ಮಾಡ್ತಾ ಇರೋ ಬಿಸಿಬೇಳೆ ಬಾತ್ಗೆ ಬಂಗಾರಮ್ಮನ ಕೈಯಿಂದ ಒಂದ್ ಬಕ್ಸೆ ಉಪ್ಪು ಹಾಕಿಸ್ಬಿಟ್ರೆ ಬಿಸಿಬೇಳೆ ಬಾತ್ ಡಿಜ್ಗ. ಅವ್ರನ್ನ ಹೇಗೆ ಹೊರಗಡೆ ಕರಿಯೋದು? ಅದೇ ಗೊತ್ತಾ? ಡಿಜ್ಗ ಹೆಂಗೆ? ಸೂಪರ್. ಹಲೋ, ನಿಮ್ ಫೋನ್ ಬಡ್ಕೋತಾ ಇದೆ. ಗೊತ್ತಿದೆ. ಬೇಗ ಎತ್ತು ಮಾತಾಡಿ, ನನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ. ಫೋನ್ ಓವೆನ್ ಅಲ್ಲಿ ಇಟ್ಟಿದ್ರಾ?
ಮುಗೀತು ಅದಕ್ಕೆ. ಹಲೋ, ಸಿಂಗನಲ್ಲೂರ್ ಸಿಂಗರಿ ಹಿಯರ್. ಹೂಸ್ ದೇರ್? ಹಲೋ, ಸಿಂಗಾನಲ್ಲೂರ್ ಸಿಂಗಾರಮ್ಮನವ್ರೆ, ನಾನು ಮಲ್ಲೇಶ್ವರಂ ಮಹಿಳಾ ಸಂಘದ ಮಂಗಳಗೌರಿ ಮಾತಾಡ್ತಿರೋದು. ಓಹೋ, ಮಂಗಳಗೌರಿ, ಹೇಗಿದ್ಯೆ? ಏನ್ ಫೋನ್ ಮಾಡಿದ್ದು? ಏನಿಲ್ಲ. ಮತ್ತೇನ್ ಬೇರೆ ಮಾಡೋ ಕೆಲಸ ಇಲ್ವಾ? ಫೋನ್ ಮಾಡಿದ್ವಾ? ಹಾಗಲ್ಲ, ನಮ್ಮ ಅತ್ತೆಯರ ಸಂಘದ ಆಫೀಸ್ ಅಲ್ಲಿ ಒಂದ್ ಹೊಸ ಗಡಿಯಾರ ತಂದಿದೀವಿ. ಆ ಗಡಿಯಾರಕ್ಕೆ ನಿಮ್ ಗಡಿಯಾರ ಟೈಮ್ನೇ ಫಿಕ್ಸ್ ಮಾಡ್ಬೇಕು ಅಂತ ನಮ್ ಎಲ್ರೂ ಆಸೆ. ಸ್ವಲ್ಪ ನಿಮ್ ಗಡಿಯಾರದಲ್ಲಿ ದೊಡ್ಡ ಮುಳ್ಳು, ಚಿಕ್ಕ ಮುಳ್ಳು, ಮೂರನೇ ಮುಳ್ಳು ಎಲ್ಲಿ ನಿಂತಿದೆ ಅಂತ ನೋಡ್ ಹೇಳ್ತೀರಾ? ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ನಿಮಗ್ ನನ್ ಮೇಲೆ ಎಷ್ಟೊಂದು ಅಭಿಮಾನ. ಒಂದ್ ನಿಮಿಷ ನೋಡ್ ಹೇಳ್ತೀನಿ. ಒಂದ್ ನಿಮಿಷ, ನಮ್ಮ ಮನೇಲಿ ಇರೋರು ಸರಿ ಇಲ್ಲ. ಎಲ್ಲ ಹಾಳಾಗೋಯ್ತಲ್ಲೇ. ಅಯ್ಯೋ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇನ್ನೊಂದು ಐಡಿಯಾ ಮಾಡೋಣ. ಏನು? ಹೆಂಗೆ? ಸೂಪರ್. ಅಯ್ಯೋ, ವಿಷಯ ತಿಳಿಯೋ ಮೊದ್ಲೇ ಫೋನ್ ಕಟ್ ಮಾಡಿದ್ರ. ಅತ್ತೆ ಅತ್ತೆ, ಏನೇ? ಮೇಲ್ ರೂಮ್ ಅಲ್ಲಿ ಬೆಕ್ಕು ನಿಮ್ ಮೇಕಪ್ ಕಿಟ್ ನೆಲ್ಲ ಬೀಳ್ಸಿ ಹಾಳ್ ಮಾಡ್ತಾ ಇದೆ. ಅಯ್ಯೋ, ಟೈಮ್ ಆಯ್ತು, ಬೇಗ ಬೆಲ್ ಹೊಡಿರಿ. ಬೆಲ್ ಹೊಡಿಯಕ್ಕಿದೆ ಸ್ಕೂಲೇನಾ? ಸ್ಕೂಲ್ ಮಾತ್ರ ಅಲ್ಲಪ್ಪ, ಜೈಲಲ್ಲಿ ಹೊಡಿತಾರೆ. ಹಾಗಾದ್ರೆ ಇದು ಜೈಲ ಸ್ಕೂಲು? ಸುಮ್ಮನಿರ ಐಲೋ. ಆಯ್ತು, ನೀವು ಬಾರ್ಸಿ. ಬೇಗ ತಗೊಂಬನ್ನಿ, ಟೇಸ್ಟ್ ಮಾಡ್ಬೇಕು. ಅಮ್ಮ, ತಪ್ಪಲಿಲ್ಲ ಏನಿದೆ? ಅಪ್ಪನ ಪ್ರಾಣ. ಯಾಕ್ರೋ ನೀವೆಲ್ಲ ಹಿಂಗ್ ನೋಡ್ತಿದ್ದೀರಾ? ನಿಮ್ಗೆ ಯಾರಿಗೂ ಬೇಡ್ವಾ? ಹುಲಿ ಹಸ್ಕೊಂಡಿದ್ರು ಸಗಣಿ ತಿನ್ನಲ್ಲ. ಹಾಗಾದ್ರೆ ಇದನ್ನ ನಮ್ಮ ಅಪ್ಪಾಜಿ ತಿಂತಾರಲ್ಲ, ನಮ್ಮ ಅಪ್ಪಾಜಿ ಏನು? ಓ, ಸುಮ್ಮನೆ ಇರ, ತಲಾಟೆ ಮಾಡಬೇಡ. ಇದನ್ ತಿನ್ಲಾ, ಇದನ್ ತಿನ್ಲಾ? ಯಾವ್ದು ತಿಂದ್ರು ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಮಾವ, ನೀವೆರಡರಲ್ಲಿ ಯಾವ್ದು ಬೇಕಾದ್ರೂ ಧೈರ್ಯವಾಗಿ ತಿನ್ಬಿಟ್ಟು ಧೈರ್ಯವಾಗಿ ರಿಸಲ್ಟ್ ಹೇಳಿ. ಓಕೆ. ಯಾಕ್ರಿ, ಏನಾಯ್ತು? ಇದೇನ್ ಬಿಸಿಬೇಳೆ ಬಾತ್ ಮಾಡಿದ್ಯಾ, ಉಪ್ಪಬೇಳೆ ಬಾತ್ ಮಾಡಿದ್ಯಾ ನೀನು? ತಿನ್ನೋಡು. ಮಮ್ಮಿ, ಮೊದ್ಲು ಯಾವ ಬ್ಯಾಂಕಲ್ಲಿ ಎಷ್ಟೇ ದುಡ್ಡು ಇಟ್ಟಿದ್ಯಾ ಹೇಳ್ಬಿಡ್ತೀನಿ. ಏನಾಗಲ್ಲ, ಸುಮ್ನಿರ. ನೋಡಿದ್ರ ನೀವು ಮಾಡೋ ತಿಂಡಿ ಯೋಗ್ಯತೆನಾ? 25 ವರ್ಷಕ್ಕೊಂದ್ಸಲ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಸೌಟ್ ಅಲ್ಲಾಡ್ಸ್ಬಿಟ್ರೆ ಏನಕ್ಕೆ ಏನೇನೇನೇನೋನೇ ಹಾಕೋದು. ಮಾವ, ನೀವ್ ರಿಸಲ್ಟ್ ಹೇಳಿ. ಓ, ಇನ್ನೇನ್ ರಿಸಲ್ಟ್ ಹೇಳೋದಮ್ಮ? ಕಜ್ಜಿ ನಾಯಿಗಿನ ಬೀದಿ ನಾಯಿನೇ ಬೆಟರ್. ಬಂಗಾರಿನೇ ಬೆಟ್ರು ಅಂತ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಯಾಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಪೂಜೆಗಂದಿ ಕಾಣಿಸ್ಲಿಲ್ವೇ? ಅಮ್ಮ, ಅದು ಮುಂಗಾರು ಮಳೆ ಅಲ್ಲ, ಮಲೆಯಾಳಿ ಜೊತೆಯಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಅಮ್ಮೋರೆ, ಈಗ ಬಿದ್ದಿದ್ದು ಮಳೆ ನೀರಲ್ಲ, ಪನ್ನೀರು. ಕಣ್ಣೀರು. ಲೇ, ನಾನ್ ಮಲ್ಗಿರೋದು ನನ್ನ ರೂಮಿಗೆ ಬಂದು ಯಾಕೆ ನನ್ನ ಮುಖಕ್ಕೆ ನೀರ್ ಹಾಕಿದೆ? ನೋಡಿ, ಇವತ್ ನೀವು ಯಾಕೆ, ಏನು, ಅದ್ಯಾಕೆ, ಇದ್ಯಾಕೆ, ಹಂಗ್ಯಾಕೆ, ಹಿಂಗ್ಯಾಕೆ ಅಂತ ಏನು ಕ್ರಾಸ್ ಕ್ವಶನ್ ಮಾಡೋ ಹಾಗಿಲ್ಲ. ಯಾಕೆ? ಯಾಕಮ್ಮ ಕೆ ಅನ್ನೋ ಪದ ಮತ್ತೆ ಉಪಯೋಗಿಸ್ತೀಯಾ? ಅಮ್ಮವ್ರೆ, ಇವತ್ತು ನೀವು ಚಾಲೆಂಜ್ ಅಲ್ಲಿ ಸೋತಿದ್ರಿಂದ ಇವತ್ತು ಪೂರ್ತಿ ನಮ್ ಚಿಕ್ಕಮ್ಮವ್ರು ಹೇಳ್ದಾಗೆ ಕೇಳ್ಬೇಕು. ಅಕಸ್ಮಾತ್ ನಾನು ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಏನ್ರೆ ಮಾಡ್ತೀರಾ? ಮಾತಿಗೆ ತಪ್ಪಿದ್ ಸಿಂಗಾರಮ್ಮ ಅಂತ ಊರ್ ತುಂಬಾ ಡಂಗುರ ಆಡ್ಕೊಂಡ್ ಬರ್ತೀನಿ. ಆಮೇಲೆ ಅತ್ತೆ ಸಂಘದ ವತಿಯಿಂದ ನೀವೆಲ್ಲನ ಸಭೆಯಲ್ಲಿ ಭಾಷಣ ಮಾಡಕ್ ಹೋದ್ರೆ ಮಾತಿಗೆ ತಪ್ಪಿದ್ ಸಿಂಗಾರಮ್ಮ, ಮಾತಿಗೆ ತಪ್ಪಿದ್ ಸಿಂಗಾರಮ್ಮ ಅಂತ ಹುಡ್ಕೊಂಡ್ ಕಲ್ಲಲ್ಲಿ ಹೊಡಿತಾರೆ. ಅಯ್ಯೋ, ಹಾಳಾಗಿ ಹೋಗ್ಲಿ, ನಿಮಗ್ ಮಾತು ಕೊಟ್ಟಂಗೆ ನಾನು ನಡ್ಕೋತೀನಿ. ಲೇ ಬಂಗೋ, ಪ್ಲೀಸ್ ಇವತ್ತು ಅಮ್ಮನ ಕೈಲಿ ಅಪ್ಪನ ಕಾಲ್ ಒತ್ಸೆ. ಬರೀ ಮಾವನ್ ಕಾಲ್ ಒತ್ತದಲ್ಲ, ಇವತ್ ಅತ್ತೆ ಕೈಲಿ ಅವ್ರ ಕೈ ಕಾಲ್ ಮುರಿದೋಗೋ ತನಕ ಈ ಮನೆ ಕೆಲ್ಸ ಮಾಡಿಸ್ತೀನಿ.
ಚಿನ್ನ ಚಿನ್ನ ಅಂದ್ರೆ ಒಳ್ಳೆ ತಗಡು ಥರ ರೆಸ್ಪಾಂಡ್ ಮಾಡ್ತೀಯಲ್ಲ ಸಾಕು ಕೂಡ ಬಹಳ ಮೆತ್ತು ಕೊಡ್ತೀಯ. ಅಯ್ಯೋ ಯಾಕೆ ಮೈ ಕೈ ನೋಯ್ತಾ? ರೀ ಸುಮ್ನಿರ್ರಿ, ಮಾತಾಡ್ಬೇಡಿ. ಆಯ್ತಪ್ಪ ಮಾತಾಡಲ್ಲ. ಹಾಡು ಹೇಳೋಣವಾ? ರೀ ನನ್ನ ನೋವೆಲ್ಲ ವಾಸಿ ಆಗ್ಲಿ ಹಾಡು ಹೇಳೋದಷ್ಟೇ ಅಲ್ಲ, ನಿಮ್ ಜೊತೆ ಫೈಟ್ ಲೋ ಪ್ರಾಣಿ. ಮಮ್ಮಿ, ಉಣ್ಣವ್ರಿಗೂ ಕಷ್ಟ ಉಂಡ್ಮೇಲೆ ನಷ್ಟ ಅಂತ ನಿನ್ನೂ ನೋಡಿದ್ಮೇಲೆ ಗೊತ್ತಾಗಿದ್ದು. ಲೋ ಪ್ರಾಣಿ, ಡಾಕ್ಟರ್ ಫೋನ್ ಮಾಡ್ದೇನೋ? ಮಾಡಿದ್ದೆ ಮಮ್ಮಿ. ಏನಂದ್ರು? ಹಲೋ ಅಂದ್ರು. ಲೇ ಗೋಳೈಕೋಬೇಡ ಕಣೋ. ಏನಂದ್ರು ಡಾಕ್ಟ್ರು? ಮಮ್ಮಿ, ಡಾಕ್ಟರ್ ಫೋನ್ ರಿಸೀವ್ ಮಾಡ್ಲಿಲ್ಲ, ನರ್ಸ್ ಮಾಡಿದ್ಲು. ಅವಳೇನಂದ್ಲು? ನಾಳೆ ಡ್ಯೂಟಿ ರಜಾ ಇದೆ, ಫ್ರೀ ಆಗಿದ್ದೀನಿ, ಬರ್ತೀರಾ ಫಿಲಮ್ಗೆ ಹೋಗೋಣ ಅಂದ್ಲು. ನಂಗೊಂದು ಟಿಕೆಟ್ ಬುಕ್ ಮಾಡ್ಬಿಡು. ಯಾಕೆ? ನಾನು ಅವಳ ಜೊತೆ ಹೋಗ್ತೀನಲ್ಲ ಸಿನಿಮಾಗೆ. ನಿನ್ನಂಗೆ ಕರ್ಕೊಂಡು ಹೋಗ್ಬಿಟ್ಟು ನಾನೇನ್ ತೌಡ್ ಕುಟ್ಲ? ಅರ್ಥ ಆಯ್ತಲ್ಲ. ಹಲೋ, ಹೇಳಮ್ಮ. ಮಲ್ಲೇಶ್ವರದ ಮಹಿಳಾ ಸಂಘದ ಮಂಗಳಗೌರಿ. ನಿಮ್ಮ ಆಫೀಸಲ್ಲಿ ಗಡಿಯಾರ ಎಲ್ಲಿ ನೇತಾಕಿದ್ದೀರಾ? ಏನು? ನೀನೇ ತಾನೇ ಫೋನ್ ಮಾಡಿದ್ದು? ನಿಮ್ಮ ಮನೆಯಲ್ಲಿ 3ನೇ ಮುಳ್ಳು ಎಲ್ಲಿ ನಿಲ್ಸಿದ್ದೀರಾ ಅಂತ ಕೇಳ್ತಿಯಲ್ಲ, ನೀನ್ ಫೋನ್ ಮಾಡಿಲ್ವಾ? ಯಾರದ್ದೇ ಫೋನು? ಇಷ್ಟೊತ್ತು ಮೆತ್ತಗೆ ಕೊಡ್ತಾ ಇದ್ದೆ, ಇವಾಗ ಜೋರಾಗಿ ಕೊಡ್ತಾ ಇದೀಯ ಶಾಕ್ನ. ಸುಮ್ನೆ ತಲೆ ಕೆಟ್ಟು ಗೊಬ್ಬರ ಹೋಗಿದೆ. ನಿನ್ನೆ ನನಗೆ ಇವಳು ಫೋನ್ ಮಾಡಿಲ್ಲ ಅಂದ್ರೆ ಈ ಮನೇಲಿ ಯಾರೋ ಪ್ಲಾನ್ ಮಾಡಿಯೇ ನನಗೆ ಫೋನ್ ಮಾಡಿದ್ದಾರೆ. ಯಾಕೆ ಕಿರ್ಚ್ಕೊಂಡಿದ್ದು? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ. ನಿನ್ನೆ ಮಂಗಳಗೌರಿ ಹೆಸರು ಹೇಳ್ಕೊಂಡು ನನಗೆ ಫೋನ್ ಮಾಡಿದ್ ಯಾರು ಅಂತ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಕೊಳ್ಳೆಗಾಲಕ್ಕೆ ಹೋಗಿ ಕೈಕಾಲು ಬಿದ್ದೋಗ್ಲಿ ಅಂತ ಮಾಟ ಮಾಡಿಸ್ತೇನೆ. ಕೈಕಾಲು ಬಿದ್ದೋಗತ್ತೆ ಅಂದ್ರೆ ನನಗ್ ನಿನ್ನೆ ಫೋನ್ ಮಾಡಿದಳು ನೀನಾ? ಯಾಕೆ? ಅಕ್ಕಂಗೆ ಬಿಸಿಬೇಳೆ ಬಾತ್ ಮಾಡೋದಿರ್ಲಿ, ಅದಕ್ಕೆ ಏನೇನ್ ಹಾಕ್ಬೇಕಂತನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಬಿಟ್ರೆ ಈ ಚಾಲೆಂಜ್ ಅಲ್ಲಿ ನೀವೇ ಗೆಲ್ತೀರಾ ಅಂತ ನಮಗೆ 100% ಗೊತ್ತಿತ್ತು. ನಿಮ್ಮನ್ನ ಹೊರಗಡೆ ಕಳ್ಸೋ ನಾಟಕ ಮಾಡಿ ಒಂದು ಮಣ ಉಪ್ಪು ಸುರಿದಿದ್ದು ಈ ಬಂಗಾರಿನೇ. ಈ ಕಿತ್ತೋದ ಐಡಿಯಾ ಕೊಟ್ಟಾರೆ ಯಾರು? ಮಾಯಾ, ಸಾರಿ ಅತ್ತೆ, ಈ ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದು ನೀವೇ. ಹೌದಾ? ಹಾಗಾದ್ರೆ ಬಾರೆ ಕಾಲುತ್ತೆ. ಸಿಂಗಾರಿನ ಬಂಗಾರಿ